ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಡಿ ಕೆ ರಮೇಶ್ ಶೆಟ್ಟಿ. ನೋಡಿ, ಬಾಳೆಬೈಲಿನ ಬಿ ರವೀಂದ್ರ ಶೆಟ್ಟಿ ಉದ್ಯಾನವನ ಇದು 2000 ಇಸ್ವಿಯ ಆರಂಭದಲ್ಲಿ ಈ ಉದ್ಯಾನವನ ಇಲ್ಲಿ ಸ್ಥಾಪನೆಗೊಳ್ತು. ಆಗ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿದ್ದಂತಹ ಬಿ ಆರ್ ರಾಘವೇಂದ್ರ ಶೆಟ್ಟಿಯವರು ಈ ಒಂದು ಉದ್ಯಾನವನ ಸ್ಥಾಪಿಸಬೇಕು, ಇಲ್ಲಿ ನಿರ್ಮಾಣ ಮಾಡಬೇಕು ಅಂಥೇಳಿ ಈ ದಿಸೆಯಲ್ಲಿ ಯೋಚನೆ ಮಾಡಿ ಅವತ್ತು ಈ ಒಂದು ಉದ್ಯಾನವನ ಪಟ್ಟಣ ಪಂಚಾಯಿತಿಯ ಒಂದು ಹಣಕಾಸಿನ ನೆರವಿನೊಂದಿಗೆ ಆಗಲಿಕ್ಕೆ ಸಾಧ್ಯ ಆಯಿತು. ಆನಂತರ ಬಂದಂಥ ಎಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರು ಕೂಡ ಈ ಒಂದು ಉದ್ಯಾನವನದ ಬಗ್ಗೆ ಇದರ ಒಂದು ಕಾಲಕ್ಕೆ ಆಗಬೇಕಾದಂಥ ಕೆಲಸಗಳು ಮತ್ತು ಇದರ ನಿರ್ವಹಣೆ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಬಂದಿದ್ದರು. ಹಾಗೆ ಇಲ್ಲೊಂದು ದೇವಸ್ಥಾನ ಕೂಡ ಇದೆ. ಭಾಳ ಅನಾದಿ ಕಾಲದ 500-600 ವರ್ಷಗಳ ಹಿಂದಿನ ಒಂದು ದೇವಸ್ಥಾನ, ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಈ ಹಳೆಯ ದೇವಸ್ಥಾನವನ್ನು ಹಾಗೆ ಉಳಿಸ್ಕೊಂಡು ಇಲ್ಲಿ ಒಂದು ಅತ್ಯುತ್ತಮವಾದಂಥ ಸಭಾಂಗಣವನ್ನು ಊರಿನವರು ಎಲ್ಲ ಸೇರಿಕೊಂಡು ಇಲ್ಲಿ ಮಾಡಿದ್ದಾರೆ. ನೋಡಿ, ದೇವಸ್ಥಾನಕ್ಕೊಂದು ಆವರಣ. ಇಲ್ಲಿ ಮದುವೆ, ಶುಭ ಕಾರ್ಯಗಳು, ಉಪನಯನ, ಸಭೆಗಳು ಇತ್ಯಾದಿಗಳು ನಡೀತದೆ. ತುಂಬ ಪುರಾತನವಾದಂಥ ಶ್ರೀ ವೆಂಕಟರಮಣ ದೇವಸ್ಥಾನ. ನೋಡಿ, ಅದರ ಒಂದು ಇತಿಹಾಸ ಮತ್ತು ಅದರ ಪುರಾತನಕ್ಕೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ಸುತ್ತಲೂ ಈ ಒಂದು ಸಭಾಂಗಣವನ್ನು ನಿರ್ಮಿಸಲಾಗಿದೆ. ಅಲ್ಲಿ ಕಾಣ್ತಾ ಇರತಕ್ಕಂಥದ್ದು ಅಂಗನವಾಡಿ ಕೇಂದ್ರ. ನೋಡಿ, ಈ ಜಾಗವನ್ನು ನಾವು ಊರಿನವರೆಲ್ಲ ಸೇರಿಕೊಂಡು ಉಳಿಸ್ಕೊಂಡಿದ್ದೇವೆ, ದೇವಸ್ಥಾನ ಸಮಿತಿಯವರು ನಾವೆಲ್ಲ. ಇಲ್ಲಿ ಒಂದು ಕಾಲದಲ್ಲಿ ಜಾನುವಾರು ಜಾತ್ರೆ ನಡೀತಾ ಇತ್ತು. ತುಂಬ ಇಡೀ ತಾಲೂಕಿನಲ್ಲೇ ತುಂಬ ಪ್ರಸಿದ್ಧ. ಇಲ್ಲಿಗೆ ಎತ್ತುಗಳು ಹಾಸನ, ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಬರ್ತಾಯಿತ್ತು. ಆಗ ರೈತರು ಇನ್ನೂ ಕೂಡ ಆಧುನಿಕ ಯಂತ್ರೋಪಕರಣಗಳು ಬಂದಿರಲಿಲ್ಲ. ಹೆಚ್ಚಾಗಿ ರೈತರು ಜಾನುವಾರುಗಳನ್ನು, ಎತ್ತುಗಳನ್ನೇ ತಮ್ಮ ಕೃಷಿ ಕೆಲಸಗಳಿಗೆ ನಂಬಿಕೊಂಡಿದ್ರು. ಹಾಗಾಗಿ ಈ ಜಾನುವಾರು ಜಾತ್ರೆ ತುಂಬ ಯಶಸ್ವಿಯಾಗಿ ನಡೀತಾ ಇತ್ತು. ಇಲ್ಲಿ ಈಗ ಅಲ್ಲಿದೆ ಅಲ್ಲ, ಆ ಜಾಗದಲ್ಲಿ ಒಂದು ಮಂದಿರವನ್ನು, ಒಂದು ತಾತ್ಕಾಲಿಕವಾದಂಥ ಒಂದು ವ್ಯವಸ್ಥೆಯೊಂದಿಗೆ ನಾಟಕಗಳು, ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ, ಸಭೆಗಳು ಕೂಡ ನಡೀತಾ ಇತ್ತು ಆ ಸಂದರ್ಭದಲ್ಲಿ. ಇದು ಉದ್ಯಾನವನ. ಜಾಗ ಇದೆ. 22ನೇ ತಾರೀಕು ಇಲ್ಲಿ ಧರ್ಮಸ್ಥಳ ಮೇಳದವರ ಯಕ್ಷಗಾನ ನಡೀತು. ಮಲ್ಯ ಜವಳಿ ಉದ್ಯಮಿಗಳಾದ ಮಲ್ಯ ಕುಟುಂಬದವರು ಆ ಒಂದು ಯಕ್ಷಗಾನವನ್ನು ಇಲ್ಲಿ ವ್ಯವಸ್ಥೆ ಮಾಡಿದರು. ಇಲ್ಲಿ ಮಕ್ಕಳು ಕ್ರಿಕೆಟು ಇತ್ಯಾದಿ ಆಟಗಳನ್ನು ಕೂಡ ಆಡ್ತಾರೆ. ತುಂಬ ವಿಶಾಲವಾದ ಜಾಗ, ಸಾರ್ವಜನಿಕ ಬಳಕೆಗಾಗಿ ಇದನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ. ಸ್ನೇಹಿತರೆ, ನಾನು ಹೇಳಲಿಕ್ಕೆ ಹೊರಟಂಥ ವಿಷಯ ಮುಖ್ಯವಾಗಿ ಇದಲ್ಲ. ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ನಿನ್ನೆ ಅಲ್ಲ ಮೊನ್ನೆ ಮಾರ್ಚ್ 23ರ ರಾತ್ರಿ ಸುಮಾರು 8:00ವರೆಗೆ ಸ್ವಲ್ಪ ಮಳೆ, ಸಣ್ಣ ಮಟ್ಟಿನ ಗುಡುಗು ಎಲ್ಲ ಆರಂಭ ಆಯಿತು. ಅದೇ ಸಂದರ್ಭದಲ್ಲಿ ನಾವು ಯಾರು ಕಂಡು ಕೇಳ್ಯಾರಿದ್ದಂತಹ ಇಲ್ಲಿನ ಅನೇಕ ಹಿರಿಯರಿದ್ದೀವಿ, ನಾನು ಕೂಡ ಯಾವತ್ತೂ ಕೂಡ ನೋಡಿರದಂತಹ ಗಾಳಿ. ಅದ್ಯಾಕೆ ವಾಯುದೇವ ಆ ಥರದಲ್ಲಿ ಮುನಿಸ್ಕೊಂಡೋ ಗೊತ್ತಿಲ್ಲ. ರಣಭೀಕರ ಗಾಳಿ ಅಂತ ಹೇಳ್ತಾರಲ್ಲ, ರಣಭೀಕರ ಗಾಳಿ. ಆ ಗಾಳಿಗೆ ಅದು ಎಷ್ಟು ಶಕ್ತಿ ಇತ್ತು ಅಂತ ಹೇಳಿದ್ರೆ, ಅದು ಈ ಬೇರೆ ಕಡೆ ತೀರ್ಥಹಳ್ಳಿ ತಾಲೂಕಿನ ಬೇರೆ ಕಡೆ ಎಲ್ಲೂ ಅವತ್ತು ಆ ಗಾಳಿ ಬೀಸಲಿಲ್ಲ.
ಈ ಒಂದು ಬಾಳೆಬೈಲಿನಲ್ಲಿ ಪಟ್ಟಣಕ್ಕೆ ಸೇರಿದಂಥ ಬಾಳೆಬೈಲಿನಲ್ಲಿ ರಣಭೀಕರವಾದಂತಹ ಗಾಳಿ. ಆ ಗಾಳಿ ಎಷ್ಟು ಹಾನಿ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಈ ಪಾರ್ಕ್ನಲ್ಲೂ ಕೂಡ ಈ ಗಾಳಿಯಿಂದಾಗಿ ಸಾಕಷ್ಟು ಹಾನಿಯಾಗಿದೆ. ಅದ್ರ ಬಗ್ಗೆ ನಾನು ನಿಮಗೆ ಈಗ ವಿವರ ಕೊಡ್ತೀನಿ. ತುಂಗಾ ನದಿಯ ದಡದ ಮೇಲೆ ಈ ಪಾರ್ಕ್ ನಿರ್ಮಾಣಗೊಂಡಿದೆ. ಈ ಉದ್ಯಾನವನ ಭಾಳ ವಿಶಾಲವಾಗಿದೆ. ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಕೂಡ ಇದೆ. ನೋಡಿ, ನದಿ ಕಾಣ್ತಾ ಇದೆ ನೋಡಿ. ಈ ಪಾರ್ಕು ಕೆಲವು ವರ್ಷಗಳ ಹಿಂದೆ ಸ್ವಲ್ಪ ನಿರ್ವಹಣೆ ಇಲ್ಲದೆ ಸ್ವಲ್ಪ ದುಸ್ಥಿತಿಗೆ ತಲುಪಿತ್ತು. ಅಂಥ ಸಂದರ್ಭದಲ್ಲಿ ಮಲೆನಾಡು ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷರು, ಕೃಷಿಕರು, ಪ್ರಗತಿಪರ ಚಿಂತಕರು ಆಗಿರ್ತಕ್ಕಂಥ ಕಡಿದಾಳ ದಯಾನಂದ್ ಅವರು ಈ ಬಗ್ಗೆ ಆಸಕ್ತಿ ವಹಿಸಿ ಒಬ್ಬರು ದಾನಿಗಳು ಹಾಗೂ ಮಲೆನಾಡು ಕ್ಲಬ್ ವತಿಯಿಂದ ಸುಮಾರು ಒಂದು ಲಕ್ಷ ಹತ್ತಿರ ಸುಮಾರು ದುಡ್ಡು ಅಷ್ಟನ್ನು ತುಂಬ ಖರ್ಚು ಮಾಡಿ ಅವರೇ ನಿಗಾ ವಹಿಸಿ ಇಲ್ಲಿ ಉತ್ತಮವಾದ ಗಿಡಗಳನ್ನೆಲ್ಲ ನೆಟ್ಟು ದೊಡ್ಡ ದೊಡ್ಡ ಬಲಿತ ಮರಗಳ ಗೆಲ್ಲುಗಳನ್ನೆಲ್ಲ ಸ್ವಲ್ಪ ಟ್ರಿಮ್ ಮಾಡಿ ಭಾಳ ಸುಂದರಗೊಳಿಸಿದರು. ನೋಡಿ, ಇಲ್ಲೆಲ್ಲ ಸುಂದರವಾದ ಗಿಡಗಳಿದ್ದಾವೆ. ಯಾರಿಗಾದರೂ ಖುಷಿ ಕೊಡುವಂಥ ಉದ್ಯಾನವನ ಇದು. ಬೆಳಿಗ್ಗೆ ಮತ್ತು ಸಂಜೆ ಬಾಳೆಬೈಲು ಮತ್ತು ಅಕ್ಕಪಕ್ಕದವರು ಬಂದು ಇಲ್ಲಿ ನಡಿಗೆ ವಾಕಿಂಗನ್ನು ಮಾಡ್ತಾರೆ. ನೋಡಿ, ನಾನು ಹೇಳಲಿಕ್ಕೆ ಹೊರಟಂಥ ಮುಖ್ಯ ವಿಷಯಕ್ಕೆ ನಾನೀಗ ಬರ್ತಾ ಇದ್ದೇನೆ. ಅದೇ 25, 25, 24, 23 ರಾತ್ರಿ 8 ಆರಂಭವಾದಂಥ ಗಾಳಿ ಮಳೆ ಎಷ್ಟು ಹಾನಿ ಮಾಡಿದೆ ಅಂತ ಹೇಳಿದ್ರೆ ನೋಡಿ. ಇತ್ತೀಚೆಗಷ್ಟೇ ಇದು ನ್ಯಾಷನಲ್ ಕನ್ಸ್ಟ್ರಕ್ಷನ್ ಸಂಸ್ಥೆಯವರ ಅವರು ಚಾರಿಟಿ ಕೊಡಬೇಕಾಗತ್ತೆ. ಆ ಚಾರಿಟಿ ಹಣವನ್ನು ಹಿಂದೆ ಕಳೆದ ಬಾರಿ JC ಅಧ್ಯಕ್ಷರಾಗಿದ್ದಂಥ ಅರುಣ್ ಮತ್ತು ಅವರ ತಂದೆ ಹಿರಿಯ ರೋಟರಿ ಸದಸ್ಯರಾದಂಥ ಚಂದ್ರಣ್ಣ ಅವರು ಆ ಹಣವನ್ನು ಈ ಪಾರ್ಕಿಗೆ ಬಳಕೆ ಮಾಡಿಕೊಳ್ಳುವ ಅನ್ನುವಂಥ ಉದ್ದೇಶದಿಂದ ಈ ಪಾರ್ಕಿನ ಏನು ಕಾಂಪೌಂಡ್ ಬೇಲಿ ಇದೆ ಅದನ್ನೆಲ್ಲ ಸುಭದ್ರಗೊಳಿಸಿ ಅದಕ್ಕೆ ಸುಣ್ಣ ಬಣ್ಣಗಳನ್ನೆಲ್ಲ ಮಾಡಿ ಇಲ್ಲಿ ಸಾವಿರಾರು ರೂಪಾಯಿಗಳ ವೆಚ್ಚದಲ್ಲಿ ಅವರು ನೀಡಿದಂಥ ಹಣದಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಇಲ್ಲಿ ಆಟಿಕೆಗಳನ್ನು ಎಲ್ಲ ನಿರ್ಮಾಣ ಮಾಡಿದ್ದಾರೆ. ಕಲ್ಲು ಬೆಂಚ್ಗಳು, ವಿಶೇಷವಾದ ಕಲ್ಲು ಬೆಂಚ್ಗಳು ಎಲ್ಲ ಇದೆ ನೋಡಿ. 23 ರಾತ್ರಿ ಬಂದಂಥ ಗಾಳಿ, ಅದು ಈ ಭಾಗದಲ್ಲಿ ಮಾತ್ರ ಬಂದಂಥ ಗಾಳಿ ಇಡೀ ಬಾಳೆಬೈಲಿನಲ್ಲಿ ಬಹಳಷ್ಟು ಅನಾಹುತಗಳನ್ನು ಮಾಡಿದೆ. ತಗಡಿನ ಮಾಡುಗಳೆಲ್ಲ ಹಾರಿ ಎಷ್ಟೋ ದೂರಕ್ಕೆ ಹೋಗಿದ್ದಾವೆ. ಹೆಂಚುಗಳೆಲ್ಲ ಹಾರಿ ಹೋಗಿದ್ದಾವೆ, ಒಡೆದೋಗಿದ್ದಾವೆ. ಅನೇಕ ಕಡೆಗಳಲ್ಲಿ ಮರಗಳು ಬುಡ ಸಮೇತ ಉರುಳಿ ಬಿದ್ದಿದ್ದಾವೆ. ನಾಗರಾಜ್ ಮತ್ತು ಅಚ್ಯುತ ಶೇಷಯ್ಯ ಅವರ ಸಹೋದರರ ಮನೆಯ ಹಿಂಭಾಗದಲ್ಲಿ ದೊಡ್ಡ ಮರವೊಂದು ಉರುಳಿ ಬಿದ್ದು ಮನೆಗೆ ತುಂಬ ಹಾನಿಯಾಗಿದೆ. ಇಲ್ಲಿ ನೋಡಿ, ನಾನು ಹೇಳಲಿಕ್ಕೆ ಹೊರಟಂಥ ವಿಷಯ, ಈ ಒಂದು ಆಟಿಕೆ ಅದೃಷ್ಟವಶಾತ್ ಈ ಆಟಿಕೆಗಳ ಮೇಲೆ ಅಷ್ಟೊಂದು ಹಾನಿಯಾಗಿಲ್ಲ. ಆದರೆ ಇಲ್ಲಿರ್ತಕ್ಕಂಥ 2 ಕಲ್ಲು ಬೆಂಚು ಸುಮಾರು 10,000 ರೂಪಾಯಿಗಳ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಕಲ್ಲು ಬೆಂಚು ನೋಡಿ. ಒಂದು ಕಲ್ಲು ಬೆಂಚು, 2 ಆ ಕಡೆ ಒಂದು ಕಲ್ಲು ಬೆಂಚು ಡ್ಯಾಮೇಜ್ ಆಗಿದೆ. ಈ ಥರ ಕಲ್ಲು ಬೆಂಚುಗಳನ್ನು ಹಾಕಲಾಗಿದೆ. ಆ ಕಲ್ಲು ಬೆಂಚಲ್ಲಿ 2 ಕಲ್ಲು ಬೆಂಚುಗಳು ಈ ಒಂದು ಗಾಳಿಯ ರಭಸಕ್ಕೆ, ಗಾಳಿಯ ಆರ್ಭಟಕ್ಕೆ ದೊಡ್ಡ ಹಲಸಿನ ಮರ ದೊಡ್ಡ ಗೆಲ್ಲೊಂದು ಬಿದ್ದು 2 ಕಲ್ಲು ಬೆಂಚು ಹಾನಿಯಾಗಿದೆ, ಪುಡಿಯಾಗಿರುವಂಥದ್ದು. ಪುಡಿ ಆಗಿಬಿಟ್ಟಿದೆ ನೋಡಿ, ಪುಡಿ ಆಗಿಬಿಟ್ಟಿದೆ. ಭಾಳ 100 ವರ್ಷಗಳ
ಒಂದು ಬದುಕು ಇತಿಹಾಸ ಇರತಕ್ಕಂಥ ಹಲಸಿನ ಮರ ಇದು. ಗಾಳಿಯ ರಭಸಕ್ಕೆ ಒಂದು ಬಲವಾದ ದೊಡ್ಡ ಗೆಲ್ಲು ಕೆಳಗೆ ಬಿದ್ದಿದೆ. ಅದೃಷ್ಟವಶಾತ್ ಈ ಪಾರ್ಕಿನ ಮಕ್ಕಳ ಏನು ಆಟಿಕೆಗಳಿದ್ದಾವೆ ಅವುಗಳ ಮೇಲೆ ಅಷ್ಟೊಂದು ಹಾನಿ ಆಗಿಲ್ಲ. ಈಗಿನ ಪಟ್ಟಣ ಪಂಚಾಯಿತಿಯ ಈ ಭಾಗದ ಕೌನ್ಸಿಲರ್ ಆಗಿರ್ತಕ್ಕಂಥ ರವೀಶ್ ಬಾಬಿ ಅವರು ಈ ಪಾರ್ಕಿನ ಬಗ್ಗೆ ತುಂಬ ನಿಗಾ ವಹಿಸ್ತಾ ಇದ್ದಾರೆ. ಪ್ರತಿನಿತ್ಯ ಈ ಪಾರ್ಕಿಗೆ ಬಂದು 2 ದಿನ 3 ದಿನಕ್ಕೊಮ್ಮೆ ಗಿಡಗಳಿಗೆ ನೀರು ಬಿಡುವಂಥದ್ದು, ಗಿಡಗಳಿಗೆ ಕೆಂಪು ಮಣ್ಣು ಹಾಕ್ಸುವಂಥದ್ದು, ಗೊಬ್ಬರ ಹಾಕ್ಸುವಂಥದ್ದು, ಕಳೆ ಬಂದರೆ ಅದನ್ನು ಪುರ ಪಂಚಾಯಿತಿ ವತಿಯಿಂದ ಕಳೆಯನ್ನು ತೆಗೆಸುವಂಥ ವ್ಯವಸ್ಥೆ. ಒಟ್ಟಾರೆಯಾಗಿ ಅವರು ಈ ಪಾರ್ಕಿನ ಒಂದು ನಿರ್ವಹಣೆಯನ್ನು ಭಾಳ ತುಂಬ ಚೆನ್ನಾಗಿ ಅವರು ಮಾಡ್ತಾಯಿದ್ದಾರೆ. ನೋಡಿ, ಸುಮಾರು ಕಲ್ಲು ಬೆಂಚುಗಳನ್ನೆಲ್ಲ ಹಾಕಲಾಗಿದೆ, ಆಟಿಕೆಗಳೆಲ್ಲ ಇದ್ದಾವೆ. ಬಹುಶಃ ನಮ್ಮ ತೀರ್ಥಹಳ್ಳಿ ಪಟ್ಟಣದಲ್ಲಿ ಅತ್ಯುತ್ತಮವಾದ ಉದ್ಯಾನವನ ಇದು. ಸ್ವಲ್ಪ ಸಾಕಷ್ಟು ಹಾನಿಯಾಗಿದೆ ಮೊನ್ನೆ ಬಂದಿರತಕ್ಕಂಥ ಗಾಳಿಯಿಂದಾಗಿ. ನೋಡಿ ಪಾರ್ಕು. ಮರದ ಗೆಲ್ಲು ಗಾಳಿಯ ರಭಸಕ್ಕೆ, ಗಾಳಿಯ ಹೊಡೆತಕ್ಕೆ ಧರಾಶಾಹಿಯಾಗಿದೆ. ನೋಡಿ, ಗಾಳಿಯ ರಭಸ ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಕಾಣುತ್ತಲ್ಲ ಮನೆ, ರಸ್ತೆಯ ಬಲಭಾಗದಲ್ಲಿರ್ತಕ್ಕಂಥದ್ದು ಮನೆ. ಅವರ ಶ್ರೀನಿವಾಸ್ ಶೆಣೈ ಮತ್ತು ಹೇಮಂತ್ ಕುಮಾರ್ ಅವರ ಮನೆ. ಅವರ ಮನೆಯ ಹಿಂದುಗಡೆ ಇರ್ತಕ್ಕಂಥ ಒಂದು ತಗಡಿನ ಮಾಡು, ಅದು ಇಡೀ ಮಾಡು ಗಾಳಿಯ ರಭಸಕ್ಕೆ, ಗಾಳಿಯ ಹೊಡೆತಕ್ಕೆ ನೋಡಿ ರಸ್ತೆ ಎಡಬಗ್ಗುಲಿಗೆ ಬಂದು ಅದು ಆ್ಯಕ್ಚುಲಿ ತಂತಿಯ ಮೇಲೆ ಬಂದು ಕೂತಿತ್ತು. ನೋಡಿ, ಇಡೀ ಮಾಡು ಕಬ್ಬಣ ಎಲ್ಲವೂ ಕೂಡ ನೋಡಿ ಇಡೀ ಮಾಡು ಸಮೇತ ಬಂದುಬಿಟ್ಟಿದೆ. ನೋಡಿ, ಹೀಗೆ ನಮ್ಮ ಬಾಳೆಬೇಲಿನಲ್ಲಿ ಸಾಕಷ್ಟು ಹಾನಿಯಾಗಿದೆ, ತುಂಬ ಹಾನಿಯಾಗಿದೆ. ನೋಡಿ, ಮಾಡು ಆ ಕಡೆ ಮನೆ ಇರ್ತಕ್ಕಂಥದ್ದು, ಆ ಕಡೆ ಮನೆಯಿಂದ ಈ ಕಡೆ ರಸ್ತೆ ಮತ್ತೊಂದು ಪಾರ್ಶ್ವಕ್ಕೆ ಬಂದು ತಂತಿಯ ಮೇಲೆ ಅದು ಬಿದ್ದಿತ್ತು. 2 ದಿವಸಗಳ ಕಾಲ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಸುಮಾರು 1.5-2 ದಿವಸ ತನಕ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಇನ್ನೂ ಕೆಲವು ಕಡೆ ವಿದ್ಯುತ್ ಸಂಪರ್ಕ ಬಂದಿಲ್ಲ. ಅನೇಕ ವಿದ್ಯುತ್ ಕಂಬಗಳು ಕೂಡ ಧರೆಗುರುಳಿದ್ದಾವೆ. ವಿದ್ಯುತ್ ತಂತಿಗಳೆಲ್ಲ ನೆಲದಲ್ಲಿ ಬಿದ್ದುಕೊಂಡಿದ್ವು. ಈಗ ಮೆಸ್ಕಾಂನವರು, ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ರತ್ನಾಕರ್ ಶೆಟ್ಟರು, ಮುಖ್ಯಾಧಿಕಾರಿ ನಾಗರಾಜ್ ಮತ್ತು ಸದಸ್ಯೆ ಗೀತಾ ರಮೇಶ್, ಬಾಳೆಬೇಲ್ ವಾರ್ಡಿನ ಸದಸ್ಯೆ ಗೀತಾ ರಮೇಶ್, ರಾಘವೇಂದ್ರ ಶೆಟ್ಟರು ಎಲ್ಲರೂ ಕೂಡ ಆದಷ್ಟು ಮುತುವರ್ಜಿಯನ್ನು ವಹಿಸಿ ವಿದ್ಯುತ್ ಸಂಪರ್ಕ, ನೀರಿನ ಸರಬರಾಜಿಗೆ ಯಾವುದೇ ತೊಂದರೆ ಆಗದಿದ್ದ ಹಾಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂತೂ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಆ ರಣಭೀಕರ ಗಾಳಿಯ ಬಗ್ಗೆ, ವಾಯುದೇವನ ಮುನಿಸಿನ ಬಗ್ಗೆ. ಪ್ರಾಯಶಃ ಅದು ಅದೃಷ್ಟ ಅಂತ ಹೇಳಿದ್ರೆ ಮನುಷ್ಯರಿಗೆ ಯಾರಿಗೂ ತೊಂದರೆಗಳಾಗಿಲ್ಲ. ಅದೇ ನಮ್ಮ ಅದೃಷ್ಟ. ಕೇವಲ ಆಸ್ತಿ ಮತ್ತು ಹಾನಿಗಳಾಗಿದ್ದಾವೆ, ಮರಗಳು ಉಳಿದಾವೆ. ಇನ್ನು ಮುಂದೆ ಇಂಥ ಭೀಕರವಾದ ರಣಭೀಕರ ಗಾಳಿ ಬರದೇ ಇರಲಿ ಅಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾನು ಟಿ ಕೆ ರಮೇಶ್ ಶೆಟ್ಟಿ. ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ.